ಸೊ ಇವಾಗ ಇಂಡಿಯಾಗೆ ಮತ್ತೆ ಪಾಕಿಸ್ತಾನ ನಡುವೆ ಏನಾಗ್ತಾ ಇದೆ, ಮತ್ತೆ ಲಾಸ್ಟ್ ಡೇಸ್ ಅಲ್ಲಿ ಪಾಕಿಸ್ತಾನಿಗೂ ಮತ್ತೆ ಇಂಡಿಯಾ ನಡುವೆ ಏನಾಗಿದೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ರಾತ್ರಿ ನಡೆದಿರುವ ಒಂದು ಘಟನೆ. ರಾತ್ರಿ ಅಂತೂ ನಮ್ಮ ಭಾರತದಲ್ಲಿರುವ ಆರ್ಮಿ ಫೋರ್ಸ್ ಭಯಂಕರವಾದ ಒಂದು ಡಿಫೆನ್ಸ್ ಕೂಡ ಮಾಡಿದ್ದಾರೆ. ಡಿಫೈನ್ ಮಾಡಿಬಿಟ್ಟು ಭಯಂಕರವಾದ ಅಟ್ಯಾಕ್ ಕೂಡ ಪಾಕಿಸ್ತಾನಿಗೆ ಮಾಡಿದ್ದಾರೆ. ಸೊ ಈ ಒಂದು ವಾರ ರಾತ್ರಿ ಹೇಗೆ ಇಷ್ಟೊಂದು ದೊಡ್ಡದಾಗಿ ಆಯಿತು, ಸೊ ಪಾಕಿಸ್ತಾನಲ್ಲಿರುವ ಡ್ರೋನ್ಸ್ ಮತ್ತೆ ಜೆಟ್ ಸೊ ಯಾವಾಗ ಒಳಗಡೆ ಎಂಟ್ರಿ ಆಯಿತು, ಸೊ ಅವಾಗಲೇ ಏನ್ ಮಾಡಿದಾರೆ ಅಂತಂದ್ರೆ ನಮ್ಮ ಡಿಫೆನ್ಸ್ ಫೋರ್ಸ್ ಎಲ್ಲದೂ ಕೂಡ ಅವಾಗಲೇ ಬ್ಲಾಸ್ಟ್ ಮಾಡಿ ಭಸ್ಮ ಮಾಡಿದ್ದಾರೆ. ಸೊ ಬಾರ್ಡರ್ ಅಲ್ಲಿ ಯಾವ ಯಾವ ಸ್ಟೇಟ್ ಇದೋ ಅಷ್ಟು ಸ್ಟೇಟ್ ಗಳಲ್ಲಿ ಲೈಟ್ ಕೂಡ ಕರೆಂಟ್ ಕೂಡ ಎಲ್ಲದೂ ಕೂಡ ಕಟ್ ಮಾಡಿ ಬಿಸಾಕಿದ್ದಾರೆ. ಸೊ ಯಾಕಂತ ಅಂದ್ರೆ ಆಪೋನೆಂಟ್ ಪಾಕಿಸ್ತಾನ ಅವರಿಗೆ ಯಾವುದೇ ರೀತಿಯಾದ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮೇಲೆ ಟಾರ್ಗೆಟ್ ಇರ್ಬಿಡ್ದು ಅಂತ, ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸೊ ಅದ್ರ ಮೇಲೆ ಟಾರ್ಗೆಟ್ ಇರ್ಬಿಟ್ರೆ ತುಂಬಾ ಜನರು ಕೂಡ ಸಾಯ್ತಾರೆ ಅನ್ನೋ ಒಂದು ಕಾರಣದಿಂದ ಸೊ ಎಲ್ಲಾ ತರದ ಒಂದು ಲೈಟ್ ಮತ್ತೆ ಎಲ್ಲಾ ಕರೆಂಟ್ ಆಲ್ಮೋಸ್ಟ್ ಯಾವ ಕಡೆನೂ ಕೂಡ ಇಲ್ಲ ರಾತ್ರಿ ಹೊತ್ತು. ಮತ್ತೆ ಎಮರ್ಜೆನ್ಸಿ ಡೇಂಜರ್ ಸೈರನ್ ಕೂಡ ಆನ್ ಮಾಡಿದ್ದಾರೆ. ಎಲ್ಲರೂ ಕೂಡ ಸೇಫ್ಟಿ ಆಗಿರ್ಬೇಕು ಅಂತ ಅಲರ್ಟ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಘಟನೆ ನಡೆಯಕ್ ಮುಂಚೆ ಸೊ ಬೆಳಗ್ಗೆ ಏನಾಗಿದೆ ಅಂತ ಅಂದ್ರೆ ಭಾರತದಲ್ಲಿರುವ 15 ಸಿಟಿ ಮೇಲ್ಗಡೆ ಪಾಕಿಸ್ತಾನ ಅವರು ಟಾರ್ಗೆಟ್ ಇಟ್ಟಿದ್ದಾರೆ. ಸೊ ಆ ಒಂದು ಸಿಟಿಯಲ್ಲಿ ಡ್ರೋನ್ಸ್ ಮತ್ತೆ ಅದು ಇದು ಎಲ್ಲದೂ ಕೂಡ ಕಳಿಸ್ತಾ ಇದ್ರು. ಸೊ ಅದನ್ನು ಕೂಡ ನಮ್ಮ ಭಾರತದಲ್ಲಿರುವ ಆರ್ಮಿ ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಿ ಸೊ ಮೇಲ್ಗಡೆ ಬರುವ ಯಾವುದೇ ರೀತಿಯಾದ ಒಂದು ಬಾಂಬ್ಸ್ ಎಲ್ಲದೂ ಕೂಡ ಮೇಲ್ಗಡೆನೆ ಬ್ಲಾಸ್ಟ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ರಿವೆಂಜ್ ಆಗಿ ನಮ್ಮ ಭಾರತ ಏನ್ ಮಾಡಿದೆ ಅಂತ ಅಂದ್ರೆ ಸೊ ಪಾಕಿಸ್ತಾನಲ್ಲಿರುವ ಲಾಹೋರ್ ಅನ್ನುವ ಒಂದು ಮೈನ್ ಸಿಟಿಯಲ್ಲೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ನಮ್ಮ ಭಾರತೀಯರು. ಇನ್ನೊಂದೇನಂತ ಅಂದ್ರೆ ನಮ್ಮ ಭಾರತದಲ್ಲಿ 27 ಏರ್ಪೋರ್ಟ್ಸ್ ಕೂಡ ಕ್ಲೋಸ್ ಮಾಡಿದ್ದಾರೆ ಮುಂಜಾಗ್ರತೆಗೋಸ್ಕರ. ಸೊ ಏನಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಏನಂತ ಅಂದ್ರೆ 15 ಸಿಟಿ ಮೇಲ್ಗಡೆ ಸೊ ಭಾರತದಲ್ಲಿರುವ 15 ಸಿಟಿ ಮೇಲ್ಗಡೆ ಪಾಕಿಸ್ತಾನ ಅವರು ಟಾರ್ಗೆಟ್ ಮಾಡಿದ್ದಾರೆ. ಸೊ ಪಾಕಿಸ್ತಾನದಲ್ಲಿರುವ ಎಲ್ಲಾ ತರದ ಒಂದು ಡ್ರೋನ್ ಕೂಡ ಭಾರತದಲ್ಲಿ ಎಂಟ್ರಿ ಆಗ್ತಾ ಇದೆ. ಅವ್ರು ಕಳಿಸುವ ಬಾಂಬ್ಸ್ ಎಲ್ಲದೂ ಕೂಡ ಭಾರತಕ್ಕೆ ಟಾರ್ಗೆಟ್ ಇಟ್ಟು ಎಲ್ಲದೂ ಕೂಡ ಬರ್ತಾ ಇರುವ ಒಂದು ಟೈಮ್ ಅಲ್ಲಿ ಸೊ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸೊ ಅದೆಲ್ಲದೂ ಕೂಡ ಡಿಫೈನ್ ಮಾಡಿ ಸೊ ಅದು ಯಾವುದು ಕೂಡ ಸಿವಿಲಿಯನ್ಸ್ ಮೇಲ್ಗಡೆ ಯಾವುದೇ ರೀತಿಯಾದ ಒಂದು ಬಾಂಬ್ಸ್ ಯಾವುದೇ ರೀತಿಯಾದ ಏನು ಕೂಡ ನಡಿಬೇಡ್ದು ಅಂತ ಎಲ್ಲದೂ ಕೂಡ ಡಿಫೈನ್ ಮಾಡಿ ಸೊ ಅದು ಮೇಲ್ಗಡೆನೆ ಬ್ಲಾಸ್ಟ್ ಮಾಡಿ ಕಳಿಸಿದ್ದಾರೆ. ಯಾವ ತರ ಒಂದು ಡಿವೈಸ್ ನ ಅವರು ಇಟ್ಟು ಡಿಫೈನ್ ಮಾಡಿದ್ದಾರೆ ಅಂತ ಅಂದ್ರೆ ಸುದರ್ಶನ್ ಚಕ್ರ S-400 ಅನ್ನೋ ಒಂದು ಡಿವೈಸ್ ನ ಇಟ್ಕೊಂಡ್ಬಿಟ್ಟು ಸೊ ಅಲ್ಲಿ ಬರುವ ಯಾವುದೇ ರೀತಿಯಾದ ಒಂದು ಬಾಂಬ್ಸ್ ಆಗಿರ್ಲಿ ಯಾವುದೇ ರೀತಿಯಾದ ಒಂದು ಡ್ರೋನ್ಸ್ ಆಗಿರ್ಲಿ ಸೊ ಅಟ್ಯಾಕ್ ಆಗಿರ್ಲಿ ಏನ್ ಮಾಡಿದ್ರು ಕೂಡ ಅದೇ ಕರೆಕ್ಟ್ ಆಗಿ ನೋಟ್ ಮಾಡ್ಬಿಟ್ಟು ಸೊ ಲೇಸರ್ ಮೂಲಕ ಯಾವುದೇ ರೀತಿಯಾದ ಒಂದು ಬಾಂಬ್ ಕೂಡ ಕೆಳಗಡೆ ಬೀಳ್ದಂಗೆ ಸೊ ಮೇಲ್ಗಡೆನೆ ಅಟ್ಯಾಕ್ ಮಾಡಿ ಬಿಸಾಕಿ ಬ್ಲಾಸ್ಟ್ ಮಾಡ್ಬಿಡತ್ತೆ. ಸೊ ನಮ್ಮ ಭಾರತದಲ್ಲಿ ನಡೆಸಿರುವ ಒಂದು ಅಟ್ಯಾಕ್ ಸಿಂಧೂರ್ ಆಪರೇಷನ್ ಅನ್ನುವ ಒಂದು ಅಟ್ಯಾಕ್ ಸೊ ಎಷ್ಟು ಟೆರರಿಸ್ಟ್ ಪಾಕಿಸ್ತಾನಲ್ಲಿ ಸತ್ತೋಗಿದ್ದಾರೆ ಅಂತ ಅಂದ್ರೆ 100ಕ್ಕೂ ಮೇಲ್ಗಡೆ ಸತ್ತೋಗಿದ್ದಾರೆ. ಸೊ ಹೇಳ್ಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ಪಾಕಿಸ್ತಾನ ಅವರಿಗೆ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ಸೊ ನಾವು ವಾರ್ ಮಾಡ್ಬೇಕು ಅನ್ನೋ ಒಂದು ಕಾರಣದಿಂದ ನಾವು ಈ ತರ ಎಲ್ಲ ಮಾಡ್ತಾ ಇಲ್ಲ. ಸೊ ನಾರ್ಮಲ್ ಆಗಿರುವ ಜನರನ್ನ ನಾವು ಮುಟ್ಟಕ್ಕೆ ಹೋಗಿಲ್ಲ, ನಿಮ್ಮ ದೇಶದಲ್ಲಿರುವ ಟೆರರಿಸ್ಟ್ ನಾವು ಮಾತ್ರ ಮುಟ್ಟಿದೀವಿ ಅಂತಾನು ಕೂಡ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಹೇಳಿದ್ದಾರೆ. ಸೊ ವಾರ್ ಮಾಡ್ಬೇಕು, ಈ ಒಂದು ವಿಷಯನ ದೊಡ್ಡದಾಗಿ ಮಾಡ್ಬೇಕು, ಎಲ್ಲರನ್ನಾನು ಕೂಡ ಸಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ಲಿಲ್ಲ ಅಂತ ಕೂಡ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಹೇಳಿದ್ದಾರೆ. ಸೊ ಪಾಕಿಸ್ತಾನಲ್ಲಿರುವ ದೊಡ್ಡ ದೊಡ್ಡ ಟೆರರಿಸ್ಟ್ ಕೂಡ ಸತ್ತೋಗಿದ್ದಾರೆ ಸೊ ಈ ಒಂದು ಆಪರೇಷನ್ ಮೂಲಕ. ಸೊ ಆಮೇಲೆ ಪಾಕಿಸ್ತಾನ ಅವರು ಭಾರತಕ್ಕೆ ರಿವೆಂಜ್ ಕೊಡ್ಬೇಕು ಅಂತ ಅವರು ಕೂಡ ಡ್ರೋನ್ಸ್ ಅದು ಕೂಡ ಎಲ್ಲದೂ ಕೂಡ ಕಳಿಸಿದ್ದಾರೆ. ಆದ್ರೆ ಬಟ್ ಏನು ಕೂಡ ಮಾಡಕ್ಕಾಗಿಲ್ಲ. ಸೊ ಎಲ್ಲದೂ ಕೂಡ ಕೆಳಗ್ ಬೀಳ್ದಂಗೆ ಎಲ್ಲದೂ ಕೂಡ ಮೇಲ್ಗಡೆನೆ ಎಲ್ಲದೂ ಕೂಡ ಬ್ಲಾಸ್ಟ್ ಮಾಡಿ ಬಿಸಾಕಿ ಡಿಫೈನ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಡಿಫೈನ್ ಆರ್ಮಿ ಫೋರ್ಸ್. ಸೊ ಮತ್ತೆ ಇವರು ಕೂಡ ಡ್ರೋನ್ ಎಲ್ಲದೂ ಕೂಡ ಕಳಿಸಿರುವ ಕಾರಣದಿಂದ ಸೊ ನಮ್ಮ ಭಾರತದಲ್ಲಿ ಏನ್ ಮಾಡಿದಾರೆ ಅಂತ ಅಂದ್ರೆ ಸೊ ಮೈನ್ ಸಿಟಿ ಆದ ಸೊ ಪಾಕಿಸ್ತಾನಲ್ಲಿ ಮೈನ್ ಸಿಟಿ ಆದ ಲಾಹೋರ್ ನಲ್ಲೂ ಕೂಡ ಭಯಂಕರವಾದ ಅಟ್ಯಾಕ್ ಕೂಡ ನಮ್ಮ ಭಾರತೀಯರು ಮಾಡಿದ್ದಾರೆ. ಪಾಕಿಸ್ತಾನಲ್ಲಿ ಅದನ್ನು ಕೂಡ ಡಿಫೈನ್ ಮಾಡಕ್ ಆಗಿಲ್ಲ. ಸೊ ಪಾಕಿಸ್ತಾನಲ್ಲಿ ಬರುವ ಯಾವುದೇ ರೀತಿಯಾದ ಒಂದು ಬಾಂಬ್ ಕೂಡ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಎಲ್ಲದೂ ಕೂಡ ಡಿಫೈನ್ ಮಾಡಿ ಸೊ ಮೇಲ್ಗಡೆನೆ ಬ್ಲಾಸ್ಟ್ ಮಾಡಿದ್ದಾರೆ. ಸೊ ಅಮೆರಿಕದ ಟ್ರಂಪ್ ಇದ್ದವ್ರು ಏನಂತ ಹೇಳ್ತಿದಾರೆ ಅಂತ ಅಂದ್ರೆ ಸೊ ಪಾಕಿಸ್ತಾನವರು ಇಂಡಿಯಾಕ್ಕೆ ಅಟ್ಯಾಕ್ ಮಾಡಿದ್ರು, ಮತ್ತೆ ಇಂಡಿಯಾದಲ್ಲಿರುವ ಆರ್ಮೀಸ್ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಿದ್ರು. ಸೊ ಎಲ್ಲದೂ ಕೂಡ ಮುಗಿದು ಬಿಡ್ತು. ಮತ್ತೆ ಯಾಕೆ ಈ ಒಂದು ವಿಷಯನ ಪಾಕಿಸ್ತಾನ ಅವರು ದೊಡ್ಡ ಮಾಡ್ತಾ ಇದಾರೆ ಅಂತಾನು ಕೂಡ ಟ್ರಂಪ್ ಇದ್ದವರು ಒಂದ್ ಕಡೆ ಮಾತಾಡ್ತಾ ಇದ್ದಾರೆ, ಒಂದ್ ಕಡೆ ಹೇಳ್ತಾನು ಕೂಡ ಇದ್ದಾರೆ. ಸೊ ಭಾರತದಲ್ಲಿ 450 ಫ್ಲೈಟ್ಸ್ ಕೂಡ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ಪಾಕಿಸ್ತಾನಲ್ಲಿ ಬರುವ ಸೀರಿಯಲ್ಸ್ ಆಗಿರ್ಲಿ ಮೂವೀಸ್ ಆಗಿರ್ಲಿ ಮತ್ತೆ ಯಾವುದೇ ರೀತಿಯಾದ ಒಂದು ಏನಿದ್ರು ಕೂಡ ಇಲ್ಲಿ ಇಂಡಿಯಾಕ್ಕೆ ಅಲೋ ಇಲ್ಲ, ಎಲ್ಲದೂ ಕೂಡ ರಿಮೂವ್ ಮಾಡಲಾಗಿದೆ. ಸೊ ಡೈಲಿ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅಂತ ಯಾವುದೇ ಕಾರಣ ಕೂಡ ಮರಿಬೇಡಿ. ಅಂಡ್ ಗೈಸ್ ನಾಳೆ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಟೇಕ್ ಕೇರ್, ಬೈ ಗೈಸ್.